ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಬಿಡದಿ ಟೌನ್ಶಿಪ್ ವಿಚಾರ ಪ್ರತಿಷ್ಠೆಗೆ ಬಿದ್ದ ಕಾಣ್ತಾ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು, ಮತ್ತೊಂದೆಡೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಇವರಿಬ್ಬರ ನಡುವೆ ಒಂದು ರೀತಿಯಲ್ಲಿ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಾಗಿದ್ದುಕೊಂಡು, ಅದರಲ್ಲೂ ಕೂಡ JDSನ ಪ್ರಬಲ ಕ್ಷೇತ್ರ ಈ ಒಂದು ಹಳೆ ಮೈಸೂರು ಭಾಗ, ಅದರಲ್ಲಿ ಬಿಡದಿಯೂ ಕೂಡ ಬರುತ್ತೆ, ಬೆಂಗಳೂರು ದಕ್ಷಿಣ ಜಿಲ್ಲೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಬೆಂಗಳೂರಿನ ಮೇಲಿನ ಒತ್ತಡವನ್ನು ತೆಗೆದುಹಾಕಬೇಕು ಅನ್ನುವಂಥ ಕಾರಣಕ್ಕೆ, ಅಂದರೆ ಇಲ್ಲೇನು ಹೆಚ್ಚಿನ ಜನ ಬಂದು ಬೆಂಗಳೂರಿನಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಿದ್ದಾರೆ, ಹೀಗಾಗಿ ಇವರಿಗೆ ವಾಸಿಸೋದಕ್ಕೆ ಯೋಗ್ಯವಾಗಿರುವಂತಹ ಇನ್ನೊಂದು ಏರಿಯಾವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಈ ಟೌನ್ಶಿಪ್ಗೆ ಕೈ ಹಾಕಿರುವಂಥದ್ದು. ಅದಕ್ಕೆ ರೈತರ ಜಮೀನು, ಫಲವತ್ತಾದ ಹಸಿರು ಭೂಮಿ, ಕೃಷಿ ಮಾಡಿಕೊಂಡು ಏನು ಜೀವನ ನಡೆಸ್ತಾ ಇದ್ದಾರಲ್ಲ ರೈತರು, ಅದಕ್ಕೆ ಈಗ ಕೈ ಹಾಕಿರುವಂಥದ್ದು ಸರ್ಕಾರ. ಭೂ ಕಬಳಿಕೆಯನ್ನು ಮಾಡಿ ಈಗ ಅವರು ಈ ಒಂದು ಟೌನ್ಶಿಪ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇದಕ್ಕೆ ಬರೋಬ್ಬರಿ 400 ದಿನಗಳಿಂದ ಒಂದು ಪ್ರತಿರೋಧ, ಪ್ರತಿಭಟನೆಗಳು, ಸಮಾವೇಶಗಳು ಎಲ್ಲವೂ ಕೂಡ ನಡೀತಾ ಇರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ವಿಚಾರ. ಇದು ಈಗ ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳಾಗಿರುವಂತಹ BJP ಮತ್ತು JDSನ ನಾಯಕರುಗಳ ನಡುವೆ ವಾಗ್ದಾಳಿಗೆ, ಮಾತಿನ ಚಕಮಕಿಗೆ ಎಡೆಮಾಡಿಕೊಟ್ಟಿರುವಂಥದ್ದು. ಅಂದರೆ ಒಂದು ಕಡೆ ದೋಸ್ತಿ, BJP ಮತ್ತು JDS ಒಟ್ಟಾಗಿ ಸೇರಿಕೊಂಡು ರೈತರ ಪರವಾಗಿ ಧ್ವನಿಯನ್ನು ಎತ್ತಿ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಕ್ಕೆ ಹೊರಟಿರುವಂತಹ ಟೌನ್ಶಿಪ್ ಇದೆಯಲ್ಲ, ಇದನ್ನು ವಿರೋಧಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ರೈತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ, ರೈತರು ಈ ಒಂದು ಜೀವನ ನಡೆಸ್ತಾ ಇರುವಂಥದ್ದೇ, ಅವರ ಹೊಟ್ಟೆ ತುಂಬುತ್ತಾ ಇರುವಂಥದ್ದೇ ಅವರ ಫಲವತ್ತಾದ ಭೂಮಿಯಿಂದ. ಅಂಥ ಫಲವತ್ತಾದ ಭೂಮಿಯನ್ನು ಕಸಿದುಕೊಂಡು ಅವರಿಗೇನೋ ಒಂದಷ್ಟು ಏನೋ ಪರಿಹಾರವನ್ನು ಕೊಟ್ಟುಬಿಟ್ಟು ಅದು ಇನ್ನೊಂದು ಜನ್ರೇಷನ್ಗಾದರೂ ಇರುತ್ತಾ? ಮಕ್ಕಳು ದುಡ್ಡನ್ನು ನೋಡಿದ್ರೆ ಹೇಗಾದರೂ ಖರ್ಚು ಮಾಡ್ಕೊಂಡ್ಬಿಡ್ತಾರೆ. ಅವರ ಮುಂದಿನ ಜೀವನ ಹೇಗೆ? ನೀವೇನೋ ಪರಿಹಾರ ಕೊಟ್ವಿ, ಏನೋ ಮಾಡಿದ್ವಿ, ರೈತರು ಒಪ್ಕೊಂಡ್ಬಿಟ್ರು ಅಂತ ಒಪ್ಕೊಂಡ್ಬಿಟ್ಟು ತಾವು ಕಬಳಿಕೆ ಮಾಡಿ ಏನೋ ಟೌನ್ಶಿಪ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದೀರಲ್ಲ, ಅವರ ಮುಂದಿನ ಜೀವನ ಹೇಗೆ? ಯಾಕೆ ರೈತರದ್ದೇ ಫಲವತ್ತಾದ ಭೂಮಿ ಬೇಕು ನಿಮಗೆ ಅನ್ನುವಂತಹ ಒಂದಷ್ಟು ವಿಚಾರಗಳು ರೈತರ ಪರವಾಗಿ ಧ್ವನಿ ಎತ್ತುತ್ತಾ ಈಗ BJP ಮತ್ತು JDS ಒಟ್ಟಾಗಿ ಪ್ರತಿಭಟನೆಗೆ ಮುಂದಾಗ್ತಾ ಇರುವಂಥದ್ದು. ಈ ಮಧ್ಯೆ ಎರಡೂ ಪಕ್ಷಗಳ ನಾಯಕರ ನಡುವೆ ಮಾತಿನ ಚಕಮಕಿ ಆಗಿರುವಂಥದ್ದು. ಇದನ್ನ ವಿಪಕ್ಷ ನಾಯಕರಾಗಿರುವಂತಹ R. ಅಶೋಕ್ ಅವರು ಮಾತನಾಡ್ತಾ ಡಿ.ಕೆ. ಶಿವಕುಮಾರ್ ಅವರಿಗೆ CM ಅಂದರೆ ಚೀಫ್ ಮಿನಿಸ್ಟರ್ ಅಲ್ಲ, ಇವರು ಕಮಿಷನ್ ಮಿನಿಸ್ಟರ್ ಅಂತ ಏಕವಚನದಲ್ಲೇ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ವಿಪಕ್ಷ ನಾಯಕ R. ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ರು. ಇದೇ ವಿಚಾರವನ್ನು ಇಟ್ಟುಕೊಂಡು ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಮಾಗಡಿ ಶಾಸಕ H.C. ಬಾಲಕೃಷ್ಣ ಅವರು R. ಅಶೋಕ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನಂತ? ಅಶೋಕ್ ಅವರೇ, ನೀವು ಏಕವಚನದಲ್ಲಿ ಮಾತನಾಡುವ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾತಾಡಿ. ನೀವು ಮಾತಾಡ್ತಾ ಇರುವಂಥದ್ದು ಮುಖ್ಯಮಂತ್ರಿಗಳಿಗೆ. ನೀನೇನು ಕುಬೇರನಾ ಅಥವಾ ಟಾಟಾ ಬಿರ್ಲಾ ಮಗನಾ? ಹುಟ್ಟುತ್ತಾ ನೀನೇನು ಶ್ರೀಮಂತನಾಗಿ ಹುಟ್ಟುಬಿಟ್ಯಾ? ನೀನು ಮಂತ್ರಿ ಆದ ಮೇಲೆ ತಾನೇ ಇಷ್ಟೆಲ್ಲ ಶ್ರೀಮಂತ ಆಗಿರೋದು, ಇಷ್ಟೆಲ್ಲ ಆಸ್ತಿ ಮಾಡಿರೋದು ಅಂತ H.C. ಬಾಲಕೃಷ್ಣ ಅವರು R. ಅಶೋಕ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮುಂದುವರೆದಂತೆ ಹೇಳ್ತಾರೆ, ಅಶೋಕ್ ಬೆಂಗಳೂರು ಉಸ್ತುವಾರಿ ಆಗಿದ್ದಾಗ ಕಸದ ಸಮಸ್ಯೆಗೆ ಯಾವುದೇ ಥರದ ಪರಿಹಾರವನ್ನು ಕಂಡಿಲ್ಲ, ಕಸದ ವಿಲೇವಾರಿ ವಿಚಾರವಾಗಿ ಯಾವುದೇ ಥರದ ತೀರ್ಮಾನವನ್ನು ಕೈಗೊಂಡಿಲ್ಲ. ಇವತ್ತು ದೊಡ್ಡದಾಗಿ ಬಂದು ಇವತ್ತು ಕಸದ ವಿಲೇವಾರಿ ಬಗ್ಗೆ ರಾಜ್ಯ ಸರ್ಕಾರದ ಮೇಲೆ ಏನೋ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇವರು ಎಲ್ಲವನ್ನೂ ಕೂಡ ಬೆಂಗಳೂರನ್ನು ಹೊರತುಪಡಿಸಿ ಬೆಂಗಳೂರಿನ ಆಚೆ ಅಭಿವೃದ್ಧಿ ಮಾಡಿ, ಬೆಂಗಳೂರಿನ ಹೊರಗಡೆ ಭಾಗಗಳನ್ನ, ಹೊರಗಡೆ ಸಿಟಿಗಳನ್ನ, ಜಿಲ್ಲೆಗಳನ್ನ ಇಂಪ್ರೂವ್ ಮಾಡಿ ಅಂತ ಬೊಬ್ಬೆ ಹೊಡಿತಾರೆ BJP ಅವರು. ಇವತ್ತು ನಾವು ಬೆಂಗಳೂರಿಗೆ ಒತ್ತಡವನ್ನು ಕಮ್ಮಿ ಮಾಡೋದಕ್ಕೆ ಬೆಂಗಳೂರಿನ ಆಚೆ ಅಂದರೆ ಬಿಡದಿ, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಟೌನ್ಶಿಪ್ ಮಾಡೋದಕ್ಕೆ, ಅಭಿವೃದ್ಧಿ ಕೆಲಸಕ್ಕೆ ಮುಂದಾಗ್ತಾ ಇದ್ರೆ ಈಗ ಅದನ್ನೂ ವಿರೋಧಿಸಿ ಈ ಒಂದು BJP ಅವರು ಬೊಬ್ಬೆ ಹೊಡಿತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಾತನಾಡುವ ಮುನ್ನ ಎಚ್ಚರಿಕೆ ಇರಲಿ. ಮಾತನಾಡ್ತಾ ಇರುವಂಥದ್ದು ಮುಖ್ಯಮಂತ್ರಿಗಳಿಗೆ, ಅವರಿಗೆ ಏಕವಚನದ ಪ್ರಯೋಗ ಸಲ್ಲೋದಿಲ್ಲ. ನೀವು ಏನು ಕಮ್ಮಿ ಏನು ಮಾಡ್ಕೊಂಡಿಲ್ಲ, ಅವರೇ ಬೇಕಾದಷ್ಟು ಉಪಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ದಾರೆ, ಸಾರಿಗೆ ಸಚಿವರಾಗಿದ್ದಾರೆ, ಎಲ್ಲ ಸಚಿವ ಸ್ಥಾನಗಳನ್ನು, ಮಂತ್ರಿಗಿರಿಯನ್ನು ಅನುಭವಿಸಿರುವಂಥವರು R. ಅಶೋಕ್ ಅವರು. ಈಗ ವಿಪಕ್ಷ ನಾಯಕರಾಗಿದ್ದಾರೆ, ಪ್ರತಿಪಕ್ಷ ನಾಯಕರಾಗಿದ್ದಾರೆ. ನೀವು ಏನು ಹುಟ್ಟುತ್ತಾ ಏನು ಎಲ್ಲ ಶ್ರೀಮಂತಿಕೆಯಲ್ಲೇ ಬಂದಿಲ್ಲ, ನಾವು ನೋಡಿದ್ದೀವಿ ನೀವು ಮುಂಚೆ ಹೇಗಿದ್ರಿ ಅಂತಂದ್ಬಿಟ್ಟು. ಮಂತ್ರಿ ಆದಮೇಲಿಂದ ನೀವು ಇಷ್ಟೊಂದು ಆಸ್ತಿ ಪಾಸ್ತಿ ಮಾಡಿರೋದು, ನೀವು ದುಡ್ಡು ಹೊಡೆದಿದ್ದೀರಾ, ನೀವು ಭ್ರಷ್ಟಾಚಾರ ಮಾಡಿದ್ದೀರಾ, ನೀವೇನು ಕಮಿಷನ್ ಮಿನಿಸ್ಟರ್ ಅಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳೋದು ಅಂತ ಡಿ.ಕೆ. ಅವರ ಆಪ್ತಮಣದಲ್ಲಿ ಗುರುತಿಸಿಕೊಂಡಿರುವಂತಹ ಮಾಗಡಿ ಶಾಸಕ H.C. ಬಾಲಕೃಷ್ಣ R. ಅಶೋಕ್ ಅವರ ವಿರುದ್ಧ ವಾಗ್ದಾಳಿ ನಡೆಸಿರುವಂಥದ್ದು. ಇದೇ ರೀತಿಯಾದಂಥ ಮಾತಿನ ಚಕಮಕಿಗಳು ಎರಡೂ ಪಕ್ಷದ ನಾಯಕರುಗಳ ಮಧ್ಯೆ ಆಗ್ತಾ ಇರುವಂಥದ್ದು. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಈಗಾಗಲೇ ನೋಟಿಫಿಕೇಶನ್ ಕರೆದುಬಿಟ್ಟಿದ್ದಾರೆ. ಒಂದಷ್ಟು ಎಕರೆ ಜಾಗಗಳನ್ನ ಈಗ ಕಬಳಿಕೆ ಆಗಬೇಕು ಅಂತ ಆಗಿದೆ. ಅದು ಎಲ್ಲಿ ತನಕ ಹೋಗಿ ನಿಲ್ಲತ್ತೆ, ಇದಾಗೋದಕ್ಕೆ ಬಿಡೋದಿಲ್ಲ ಅಂತ BJP JDS ಹೇಳ್ತಾ ಇದೆ. ಈ ಮಧ್ಯೆ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ರೈತರ ಸಮಾವೇಶವನ್ನು ಮಾಡ್ತೇವೆ, ಹಳ್ಳಿ ಹಳ್ಳಿಗೆ ಹೋಗ್ತೇವೆ ಅಂತ. ಇದೇ 21ರಿಂದ ಎಲ್ಲ ಹಳ್ಳಿಗಳಲ್ಲೂ ಆ
ಭಾಗದ 26 ಹಳ್ಳಿಗಳಲ್ಲಿ ಈಗ ಪ್ರತಿಭಟನೆಗೆ JDS ಮತ್ತು BJP ಮುಂದಾಗ್ತಾ ಇದೆ. ಒಟ್ಟಾರೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಇದು ಸಾಕ್ಷಿಯಾಗಬಹುದು ಅಂತ ಹೇಳಲಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರದ ಬೆಳವಣಿಗೆಗಳು ಏನೇನೆಲ್ಲ ಆಗುತ್ತೆ, ಇದು ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ, DK ಶಿವಕುಮಾರ್ ಅವರು ಮಾಡೇ ತೀರ್ತಾರ ಅಥವಾ ಎಲ್ಲರ ಒತ್ತಡಕ್ಕೆ ಮಣಿದು ಇದನ್ನ ಹಿಂಪಡಿತಾರ, ಏನೇನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.